ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅನ್ನೋ ಹಾಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಗೆ ಸದ್ಯ ಡಿಮ್ಯಾಂಡ್ ಹೆಚ್ಚಾಗಿದೆ. ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ನ ನಂತರ ಉತ್ತರ ಕರ್ನಾಟಕದ ಫೇಮಸ್ ಕಡಕ್ ಜೋಳದ ರೊಟ್ಟಿ ಸದ್ದು ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಪ್ರಸಾರವಾದಂತಹ ತಮ್ಮ ಮಾಸಿಕ ರೇಡಿಯೋ ಭಾಷಣ ಮನ್ ಕಿ ಬಾತ್ನಲ್ಲಿ ಕಲಬುರಗಿ ಜಿಲ್ಲಾಡಳಿತ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಕೈಗೊಂಡಿರುವಂತಹ ನವೀನ ಉಪಕ್ರಮವನ್ನು ಶ್ಲಾಘಿಸಿದ್ದಾರೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಸೊಗಡಿನ ರೊಟ್ಟಿ ಪ್ರಸ್ತಾಪಗೊಂಡ ಕೂಡಲೇ ಆನ್ಲೈನ್ ಆರ್ಡರ್ಗಳ ಸುರಿಮಳೆ ಆರಂಭವಾಗಿದೆ. ಕಲಬುರಗಿ ರೊಟ್ಟಿ ಉತ್ಪಾದಕರ ಸಹಕಾರ ಸಂಘ ಅಮೆಜಾನ್ ಮೂಲಕ 60ಕ್ಕೂ ಹೆಚ್ಚು ಆರ್ಡರ್ಗಳನ್ನು ಪಡೆದುಕೊಂಡಿದೆ. ಅಂದರೆ 1,000 ರೊಟ್ಟಿಗಳಿಗೆ ಆರ್ಡರ್ ಅನ್ನು ಸ್ವೀಕರಿಸಿದೆ. ಹೆಣ್ಣು ಮಕ್ಕಳ ಶ್ರಮ ಮತ್ತು ಸೃಜನಶೀಲತೆ ಎಂದು ದೇಶದ ಮುಖಂಡರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೋಳದ ರೊಟ್ಟಿಯನ್ನ ಪ್ರಸಿದ್ಧ ಬ್ರ್ಯಾಂಡ್ ಆಗಿ ಪರಿವರ್ತಿಸುವ ಈ ಮಹಿಳೆಯರು ತಮ್ಮ ಹಳ್ಳಿಯಿಂದ ದೇಶದ ಹಲವಾರು ನಗರಗಳಲ್ಲಿ ಈಗಾಗಲೇ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಈ ಸಹಕಾರಿ ಸಂಘ ಪ್ರತಿದಿನ 3,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ತಯಾರಿಸ್ತಾ ಇದೆ. ಈ ರೊಟ್ಟಿಗಳ ಸುವಾಸನೆ ಈಗ ಹಳ್ಳಿಯಿಂದ ಹೊರಹೋಗಿ ಬೆಂಗಳೂರು, ಹೈದರಾಬಾದ್, ಪುಣೆ, ದೆಹಲಿ, ಬೀದರ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಫ್ರಾಂಚೈಸಿ ಮಳಿಗೆಗಳನ್ನು ತೆರೆಯೋಕೆ ಯೋಜಿಸ್ತಾ ಇದೆ. ಈ ಯೋಜನೆಗಳು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಎಂದ ಪ್ರಧಾನಿ ಮೋದಿ ಅವರು ಮಹಿಳೆಯರ ಸಾಧನೆ ಆರ್ಥಿಕ ಸಬಲತೆಗೆ ನಿದರ್ಶನವಾಗಿದೆ ಅಂತ ಹೊಗಳಿಕೆಯನ್ನ ವ್ಯಕ್ತಪಡಿಸಿದ್ರು. ಮಹಿಳಾ ರೊಟ್ಟಿ ಉತ್ಪಾದಕರನ್ನ ಸಾಮಾನ್ಯ ಸಹಕಾರಿ ವೇದಿಕೆಗೆ ತಂದು ಕಲಬುರಗಿ ರೊಟ್ಟಿ ಬ್ರ್ಯಾಂಡ್ ಅಡಿಯಲ್ಲಿ ರೊಟ್ಟಿಗಳನ್ನ ಮಾರಾಟ ಮಾಡುವ ಮೂಲಕ ಸ್ಥಳೀಯ ಆಹಾರ ಪದಾರ್ಥಗಳನ್ನ ಮಾನ್ಯತೆ ಪಡೆದ ಪ್ರಾದೇಶಿಕ ಬ್ರ್ಯಾಂಡ್ ಆಗಿ ಪರಿವರ್ತಿಸಲಾಗಿದೆ. ಜೊತೆಗೆ ರೊಟ್ಟಿಗಳ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದಂತಹ ವಿವಿಧ ರೊಟ್ಟಿ ಕೇಂದ್ರಗಳ ಮಹಿಳೆಯರು ಮೋದಿಜಿ ಅವರ ಬಗ್ಗೆ ಒಳ್ಳೆಯ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ.